ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಔಟ್ಪುಟ್ ಡಿವೈಸ್ ಅಂದ್ರೇನು, ಯಾವುದೆಲ್ಲ ಔಟ್ಪುಟ್ ಡಿವೈಸ್ ಆಗಿರುತ್ತೆ ಮತ್ತು ಔಟ್ಪುಟ್ ಡಿವೈಸ್ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಹೀಗೆ ಔಟ್ಪುಟ್ ಡಿವೈಸ್ಗಳ ಕುರಿತಾಗಿ ಸಾಕಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ. ಮತ್ತು ಈಗಾಗಲೇ ನಾನು ಇನ್ಪುಟ್ ಡಿವೈಸ್ಗಳ ಕುರಿತಾಗಿ ಕೂಡ ವಿಡಿಯೋನ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಅದನ್ನು ಚೆಕ್ ಮಾಡಿ. ಸದ್ಯಕ್ಕೆ ಈಗ ಬನ್ನಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಔಟ್ಪುಟ್ ಡಿವೈಸಸ್. ಈಗ ನಾವು ಔಟ್ಪುಟ್ ಸಾಧನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವಾಟ್ ಈಸ್ ಎನ್ ಔಟ್ಪುಟ್ ಡಿವೈಸ್? ಮೊದಲಿಗೆ ನಾವು ಔಟ್ಪುಟ್ ಡಿವೈಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇಟ್ ಈಸ್ ಯೂಸ್ಡ್ ಟು ರಿಸೀವ್ ಇನ್ಫಾರ್ಮೇಷನ್ ಫ್ರಮ್ ಎ ಕಂಪ್ಯೂಟರ್ ಆ್ಯಂಡ್ ಪ್ರೆಸೆಂಟ್ ದಿ ಔಟ್ಪುಟ್ ಟು ದಿ ಯೂಸರ್. ಔಟ್ಪುಟ್ ಡಿವೈಸ್ ಅಂತಂದರೆ ಕಂಪ್ಯೂಟರ್ನಿಂದ ಮಾಹಿತಿಯನ್ನು ರಿಸೀವ್ ಮಾಡಿಕೊಂಡು ನಂತರ ಅದನ್ನು ಯೂಸರ್ಗೆ ಪ್ರೆಸೆಂಟ್ ಮಾಡುವಂಥ ಒಂದು ಡಿವೈಸ್ ಆಗಿದೆ. ಉದಾಹರಣೆಗೆ ಮಾನಿಟರ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಸ್ಪೀಕರ್ ಇರ್ಬೋದು, ಇವೆಲ್ಲನೂ ಔಟ್ಪುಟ್ ಡಿವೈಸ್ಗೆ ಉದಾಹರಣೆಗಳಾಗಿದೆ. ನಿಮಗೆ ಇನ್ನೂ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ, ನೀವಿಲ್ಲಿ ಗಮನಿಸ್ಬೋದು, ಇದು ಒಂದು ಕಂಪ್ಯೂಟರ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಒಬ್ಬರು ಯೂಸರ್ ಇದ್ದಾರೆ. ಈ ಒಂದು ಯೂಸರ್ಗೆ ಮಾಹಿತಿಯನ್ನು, ಕಂಪ್ಯೂಟರ್ನಿಂದ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ಈ ಒಂದು ಔಟ್ಪುಟ್ ಡಿವೈಸ್ ಮಾಡುತ್ತೆ. ಅದೇ ರೀತಿಯೇ ಈಗಾಗಲೇ ನಾವು ಇನ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ಪುಟ್ ಡಿವೈಸ್ ಏನು ಮಾಡುತ್ತೆ? ಬಳಕೆದಾರನಿಂದ ಕಂಪ್ಯೂಟರ್ಗೆ ಮಾಹಿತಿನ ತಲುಪಿಸಿದ್ರೆ ಔಟ್ಪುಟ್ ಡಿವೈಸ್ ಏನು ಮಾಡುತ್ತೆ? ಕಂಪ್ಯೂಟರ್ನಿಂದ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ಈ ಒಂದು ಔಟ್ಪುಟ್ ಡಿವೈಸ್ ಮಾಡುತ್ತೆ. ಬನ್ನಿ ಈಗ ಈ ಒಂದು ಔಟ್ಪುಟ್ ಡಿವೈಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಈಗ ನಾವು ಔಟ್ಪುಟ್ ಡಿವೈಸ್ಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮಗೆ ಹಾರ್ಡ್ ಕಾಪಿ ಮತ್ತು ಸಾಫ್ಟ್ ಕಾಪಿ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ನೀವಿಲ್ಲಿ ಗಮನಿಸ್ಬೋದು, ಹಾರ್ಡ್ ಕಾಪಿ ಅಂತಂದರೆ ಎ ಫಿಸಿಕಲಿ ಪ್ರಿಂಟೆಡ್ ವರ್ಷನ್ ಆಫ್ ಎ ಡಾಕ್ಯುಮೆಂಟ್. ಒಂದು ಡಾಕ್ಯುಮೆಂಟ್ನ ಫಿಸಿಕಲ್ ವರ್ಷನ್ಗೆ ಏನಂತ ಕರೀತಾರೆ ಅಂತಂದರೆ ಹಾರ್ಡ್ ಕಾಪಿ ಅಂತ ಕರೀತಾರೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ನನ್ನ ಹತ್ರ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದೆ. ಇದು ಒಂದು ಡಾಕ್ಯುಮೆಂಟ್ ಆಗಿದೆ. ಈ ಒಂದು ಡಾಕ್ಯುಮೆಂಟ್ ಒಂದು ಹಾಳೆ ಮೇಲೆ ಪ್ರಿಂಟೆಡ್ ಆಗಿರೋದ್ರಿಂದ ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ಹಾರ್ಡ್ ಕಾಪಿ ಅಂತ ಕರೀತಾರೆ. ಆದರೆ ಇದೇ ಒಂದು ಡಾಕ್ಯುಮೆಂಟ್ ಒಂದು ಕಂಪ್ಯೂಟರ್ನಲ್ಲಿ ಸ್ಟೋರ್ ಆಗಿದ್ರೆ, ಅಂದರೆ ಡಿಜಿಟಲ್ ಫಾರ್ಮೆಟ್ನಲ್ಲಿ ಸ್ಟೋರ್ ಆಗಿರೋದಕ್ಕೆ ಏನಂತ ಕರಿತೀವಿ? ಸಾಫ್ಟ್ ಕಾಪಿ ಅಂತ ಕರಿತೀವಿ. ಇಲ್ಲೇ ನೀವು ನೋಡ್ಬೋದು, ಎನ್ ಎಲೆಕ್ಟ್ರಾನಿಕ್ ವರ್ಷನ್ ಆಫ್ ಎ ಡಾಕ್ಯುಮೆಂಟ್ ಸ್ಟೋರ್ಡ್ ಆನ್ ಎ ಡಿವೈಸ್. ಒಂದು ಡಾಕ್ಯುಮೆಂಟ್ನ ಎಲೆಕ್ಟ್ರಾನಿಕ್ ವರ್ಷನ್ಗೆ ಏನಂತ ಕರಿತೀವಿ? ಸಾಫ್ಟ್ ಕಾಪಿ ಅಂತ ಕರಿತೀವಿ. ಮತ್ತು ಈ ಒಂದು ಹಾರ್ಡ್ ಕಾಪಿಯನ್ನು ಕ್ಯಾನ್ ಬಿ ಟಚ್ಡ್ ಆ್ಯಂಡ್ ಹೆಲ್ಡ್. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಹಾರ್ಡ್ ಕಾಪಿಯನ್ನು ನಾನು ಮುಟ್ಬೋದು ಮತ್ತು ಕೈಯಲ್ಲಿ ಇಟ್ಕೋಬೋದಾಗಿರುತ್ತೆ. ಆದರೆ ಸಾಫ್ಟ್ ಕಾಪಿಯನ್ನು ಯಾವುದೇ ಕಾರಣಕ್ಕೂ ಮುಟ್ಟೋದಕ್ಕಾಗಲಿ ಅಥವಾ ಹಿಡ್ಕೊಳ್ಳೋದಕ್ಕಾಗಲಿ ಸಾಧ್ಯ ಇರೋದಿಲ್ಲ. ಕ್ಯಾನಾಟ್ ಬಿ ಫಿಸಿಕಲಿ ಟಚ್ಡ್. ಡಿಫಿಕಲ್ಟ್ ಟು ಎಡಿಟ್ ಒನ್ಸ್ ಪ್ರಿಂಟೆಡ್. ಅಂದರೆ ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಒಂದು ಡೇಟ್ ಇದೆ ಅಂತ ಅಂದ್ಕೊಳ್ಳಿ. ಈ ಒಂದು ಡೇಟನ್ನು ಯಾವುದೇ ಕಾರಣಕ್ಕೂ ನಾವು ಮತ್ತೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಇರೋದಿಲ್ಲ ಯಾವುದರಲ್ಲಿ? ಹಾರ್ಡ್ ಕಾಪಿನಲ್ಲಿ. ಆದರೆ ಸಾಫ್ಟ್ ಕಾಪಿನಲ್ಲಿ ನಾವು ಬೇಕಾದರೆ ಎಡಿಟ್ ಮಾಡ್ಕೋಬೋದು. MS ವರ್ಡಲ್ಲಿ ಒಂದು ಡಾಕ್ಯುಮೆಂಟ್ ಇದ್ದರೆ ಅದನ್ನು ಆರಾಮಾಗಿ ಎಡಿಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೋಬೋದಾಗಿರುತ್ತೆ. ಸೊ ಈ ಒಂದು ಹಾರ್ಡ್ ಕಾಪಿ ಮತ್ತು ಸಾಫ್ಟ್ ಕಾಪಿಗೆ ಇಷ್ಟೊಂದು ಡಿಫ್ರೆನ್ಸ್ ನಿಮಗೆ ನೀಟಾಗಿ ಗೊತ್ತಿರಬೇಕಾಗಿರುತ್ತೆ. ಮೇಯ್ನಾಗಿ ಹಾರ್ಡ್ ಕಾಪಿ ಅಂತಂದರೆ ಏನಂತಂದರೆ, ಅದೊಂದು ಫಿಸಿಕಲ್ ವರ್ಷನ್ ಆಫ್ ಎ ಡಾಕ್ಯುಮೆಂಟ್, ಅಂದರೆ ಒಂದು ಡಾಕ್ಯುಮೆಂಟ್ನ ಒಂದು ಫಿಸಿಕಲ್ ವರ್ಷನ್ ಆಗಿರುತ್ತೆ. ಅದೇ ರೀತಿಯೇ ಸಾಫ್ಟ್ ಕಾಪಿ ಅಂತಂದರೆ ಒಂದು ಡಾಕ್ಯುಮೆಂಟ್ನ ಎಲೆಕ್ಟ್ರಾನಿಕ್ ವರ್ಷನ್ ಆಗಿರುತ್ತೆ. ಬನ್ನಿ ಈಗ ನಾವು ಔಟ್ಪುಟ್ ಡಿವೈಸ್ಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಟೈಪ್ಸ್ ಆಫ್ ಔಟ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸ್ಗಳ ವಿಧಗಳ ಬಗ್ಗೆ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಔಟ್ಪುಟ್ ಡಿವೈಸ್ಗಳನ್ನು ಒಟ್ಟು 3 ರೀತಿಯಲ್ಲಿ ಕ್ಯಾಟಗರೈಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಒಂದು ಹಾರ್ಡ್ ಕಾಪಿ ಔಟ್ಪುಟ್ ಡಿವೈಸಸ್. ಇದೇನು ಮಾಡುತ್ತೆ ಅಂತಂದರೆ ಹಾರ್ಡ್ ಕಾಪಿಯನ್ನು ನಮಗೆ ಔಟ್ಪುಟ್ ಆಗಿ ಕೊಡುತ್ತೆ. ಮತ್ತೊಂದು ಸಾಫ್ಟ್ ಕಾಪಿ ಔಟ್ಪುಟ್ ಡಿವೈಸ್ ಇದೇನು ಮಾಡುತ್ತೆ ಅಂತಂದರೆ ಸಾಫ್ಟ್ ಕಾಪಿಯನ್ನು ನಮಗೆ ಔಟ್ಪುಟ್ ಆಗಿ ಕೊಡುತ್ತೆ. ಮತ್ತೊಂದು ಆಡಿಯೋ ಔಟ್ಪುಟ್ ಡಿವೈಸಸ್ ಇದೇನು ಮಾಡುತ್ತೆ ಅಂತಂದರೆ ಧ್ವನಿಯನ್ನು ಅಥವಾ ಆಡಿಯೋವನ್ನು ನಮಗೆ ಔಟ್ಪುಟ್ ಆಗಿ ಕೊಡುತ್ತೆ. ನೀವು ಇಲ್ಲಿ ನೋಡ್ಬೋದು, ಹಾರ್ಡ್ ಕಾಪಿ ಔಟ್ಪುಟ್ ಡಿವೈಸಸಲ್ಲಿ ಪ್ರಿಂಟರ್ ಮತ್ತು ಪ್ಲಾಟರ್ ಬರುತ್ತೆ. ಸಾಫ್ಟ್ ಕಾಪಿ ಔಟ್ಪುಟ್ ಡಿವೈಸಸಲ್ಲಿ ಮಾನಿಟರ್ ಮತ್ತು ಪ್ರೊಜೆಕ್ಟರ್ ಬರುತ್ತೆ. ಮತ್ತು ಆಡಿಯೋ ಔಟ್ಪುಟ್ ಡಿವೈಸಸಲ್ಲಿ ಸ್ಪೀಕರ್ ಮತ್ತು ಹೆಡ್ಫೋನ್ ಬರುತ್ತೆ. ಇವುಗಳ ಬಗ್ಗೆ ಅಂದರೆ ಈ ಒಂದೊಂದೇ ಔಟ್ಪುಟ್ ಡಿವೈಸ್ಗಳ ಬಗ್ಗೆ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಒಂದು ಹಾರ್ಡ್ ಕಾಪಿ ಔಟ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ಬೋದು, ಇದು ಒಂದು ಹಾರ್ಡ್ ಕಾಪಿ ಔಟ್ಪುಟ್ ಡಿವೈಸ್ ಆಗಿದೆ. ಇದರ ಹೆಸರು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಪ್ರಿಂಟರ್ ಅಂತ. ಇದರ ಹೆಸರು ಪ್ರಿಂಟರ್ ಅಂತ. ಇದು ಒಂದು ಹಾರ್ಡ್ ಕಾಪಿ ಔಟ್ಪುಟ್ ಡಿವೈಸ್. ಇದನ್ನು ಯೂಸ್ ಮಾಡಿಕೊಂಡು ನಾವು ಟೆಕ್ಸ್ಟ್ ಇರ್ಬೋದು, ಅಥವಾ ಗ್ರಾಫ್ ಇರ್ಬೋದು, ಅಥವಾ ಇಮೇಜ್ ಇರ್ಬೋದು, ನೀವು ಇಲ್ಲಿ ನೋಡ್ಬೋದು ಇಮೇಜ್ ಇರ್ಬೋದು ಅಥವಾ ಚಿತ್ರಗಳಿರ್ಬೋದು, ಇವೆಲ್ಲನೂ ಕೂಡ ಪ್ರಿಂಟ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಪ್ಲೇನ್ ಹಾಳೆ ಇದೆ. ಪ್ಲೇನ್ ಹಾಳೆಯಲ್ಲಿ ಪ್ರಿಂಟ್ ಆದಮೇಲೆ ಈ ರೀತಿಯ ಇನ್ಫಾರ್ಮೇಷನ್ ಒಂದು ಪ್ಲೇನ್ ಪೇಪರ್ ಮೇಲೆ ಪ್ರಿಂಟ್ ಆಗಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಪ್ರಿಂಟರ್ ಬಗ್ಗೆ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಪ್ರಿಂಟರ್, ಇಟ್ ಈಸ್ ಆನ್ ಔಟ್ಪುಟ್ ಡಿವೈಸ್ ದಟ್ ಪ್ರೊಡ್ಯೂಸಸ್ ಇನ್ಫಾರ್ಮೇಷನ್ ಆನ್ ಎ ಪೇಪರ್. ನಾನು ಈಗಾಗಲೇ ಹೇಳ್ದಂಗೆ ಈ ಒಂದು ಪ್ರಿಂಟರ್ ಏನು ಮಾಡುತ್ತೆ ಅಂತಂದರೆ ಒಂದು ಬ್ಲ್ಯಾಂಕ್ ಹಾಳೆಯ ಮೇಲೆ ಇನ್ಫಾರ್ಮೇಷನನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಅಥವಾ ಪ್ರಿಂಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ.
ಟೈಪ್ಸ್ ಆಫ್ ಪ್ರಿಂಟರ್ಸ್, ಪ್ರಿಂಟರ್ನ ವಿಧಗಳು. ಪ್ರಿಂಟರ್ ಯಾವ ರೀತಿಯಾಗಿ ಪ್ರಿಂಟ್ ಮಾಡುತ್ತೆ ಅನ್ನೋದ್ರ ಅದರ ಮೇಲೆ ಅದನ್ನು 2 ರೀತಿಯಾಗಿ ಕ್ಯಾಟಗರೈಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಮೊದಲನೇದು ಇಂಪ್ಯಾಕ್ಟ್ ಪ್ರಿಂಟರ್ಸ್, ಮತ್ತೊಂದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್. ಏನಿದು ಇಂಪ್ಯಾಕ್ಟ್ ಪ್ರಿಂಟರ್ಸ್ ಮತ್ತು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಇಂಪ್ಯಾಕ್ಟ್ ಪ್ರಿಂಟರ್ ಬಗ್ಗೆ ತಿಳ್ಕೊಳ್ಳೋಣ. ಇಂಪ್ಯಾಕ್ಟ್ ಪ್ರಿಂಟರ್ ಪ್ರಿಂಟ್ಸ್ ಬೈ ಸ್ಟ್ರೈಕಿಂಗ್ ಆನ್ ಇಂಕ್ ರಿಬ್ಬನ್ ಅಗೇನ್ಸ್ಟ್ ಪೇಪರ್. ಈ ಒಂದು ಡೆಫಿನೇಷನನ್ನು ನೋಡಿದ್ರೆ ಖಂಡಿತವಾಗಿ ನಿಮಗೆ ಅರ್ಥ ಆಗೋದಿಲ್ಲ. ಅದನ್ನು ನಾನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಒಂದು ಪೇಪರ್ ಇರುತ್ತೆ. ಈ ಒಂದು ಪೇಪರ್ಗೆ ಪ್ರಿಂಟರ್ನ ಪ್ರಿಂಟ್ ಹೆಡ್ ಕಾಂಟ್ಯಾಕ್ಟಲ್ಲಿದ್ದರೆ, ಪ್ರಿಂಟರ್ನ ಪ್ರಿಂಟ್ ಹೆಡ್ ಕಾಂಟ್ಯಾಕ್ಟಲ್ಲಿದ್ದು ಪ್ರಿಂಟ್ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ? ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಡೈಸಿ ವೀಲ್ ಪ್ರಿಂಟರ್ ಮತ್ತು ಲೈನ್ ಪ್ರಿಂಟರ್ ಈ ಒಂದು ಇಂಪ್ಯಾಕ್ಟ್ ಪ್ರಿಂಟರ್ಸ್ಗಳಿಗೆ ಉದಾಹರಣೆ ಆಗಿದೆ. ಇವುಗಳ ಬಗ್ಗೆ ಕೂಡ ಈಗ ನಾವು ಮತ್ತಷ್ಟು ಮಾಹಿತಿಯನ್ನು ಈಗ ನಾವು ತಿಳ್ಕೊಳ್ಳೋಣ. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಇದು ಕೂಡ ಒಂದು ಇಂಪ್ಯಾಕ್ಟ್ ಪ್ರಿಂಟರ್ ಆಗಿದೆ. ಯಾಕಂದರೆ ಇದರಲ್ಲಿ ಪೇಪರ್ ಮತ್ತು ಪ್ರಿಂಟ್ ಹೆಡ್ ನಡುವೆ ಕಾಂಟ್ಯಾಕ್ಟ್ ಇರುತ್ತೆ. ಪ್ರಿಂಟ್ ಹೆಡ್ ಕಂಟೆನ್ಸ್ ಸ್ಮಾಲ್ ಪಿನ್ಸ್. ಈ ಒಂದು ಡಾಟ್ ಮ್ಯಾಟ್ರಿಕ್ ಪ್ರಿಂಟರ್ಸಲ್ಲಿ ಒಂದು ಪ್ರಿಂಟ್ ಹೆಡ್ ಇರುತ್ತಲ್ಲ, ಇದರಲ್ಲಿ ಸ್ಮಾಲ್ ಪಿನ್ಸ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು. ಈ ರೀತಿಯ ಸ್ಮಾಲ್ ಪಿನ್ಗಳು ಈ ಒಂದು ಪ್ರಿಂಟ್ ಹೆಡ್ನಲ್ಲಿರುತ್ತೆ. ಈ ಒಂದು ಪ್ರಿಂಟ್ ಹೆಡ್ ಏನು ಮಾಡುತ್ತೆ ಅಂತಂದರೆ, ದಿಸ್ ಪಿನ್ಸ್ ಕ್ರಿಯೇಟ್ ಟೆಕ್ಸ್ಟ್ ಆ್ಯಂಡ್ ಇಮೇಜಸ್. ಈ ಒಂದು ಪ್ರಿಂಟೆಡ್ನಲ್ಲಿ ಇರುವಂತಹ ಪಿನ್ಗಳೇನು ಮಾಡುತ್ತೆ? ಟೆಕ್ಸ್ಟ್ ಇರ್ಬೋದು ಮತ್ತು ಇಮೇಜಸ್ಗಳಿರ್ಬೋದು, ಇವುಗಳನ್ನು ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಯಾವುದರಲ್ಲಿ? ಪ್ರಿಂಟೆಡ್ನಲ್ಲಿ ಇರುವಂಥ ಪಿನ್ಸ್ಗಳು. ಯೂಸ್ಡ್ ಇನ್ ಬ್ಯಾಂಕ್ಸ್ ಆ್ಯಂಡ್ ರೈಲ್ವೆ ರಿಸರ್ವೇಷನ್. ಸಾಮಾನ್ಯವಾಗಿ ಇದನ್ನು ಬ್ಯಾಂಕ್ ಮತ್ತು ರೈಲ್ವೆ ರಿಸರ್ವೇಷನಲ್ಲಿ ಬಳಸ್ತಾರೆ. ಬೇಕಿದ್ರೆ ನೀವು ಒಂದ್ಸಲ ಚೆಕ್ ಮಾಡಿ ನೋಡ್ಬೋದು. ನಿಮ್ಮ ಹತ್ರ ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಅದರಲ್ಲಿ ಕ್ಯಾರೆಕ್ಟರ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಿದ್ರೆ, ಅಂದರೆ ಹತ್ತಿರದಲ್ಲಿ ಇಟ್ಕೊಂಡು ನಿಧಾನವಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಒಂದು ಅಕ್ಷರಗಳಲ್ಲಿ ಸಣ್ಣ ರೀತಿಯ ಡಾಟ್ಸ್ಗಳಿರುತ್ತೆ. ಸೊ ಬ್ಯಾಂಕಲ್ಲಿ ಬಳಸುವಂಥ ಈ ಒಂದು ಪ್ರಿಂಟರ್ ಯಾವುದು ಅಂತಂದರೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಆಗಿರುತ್ತೆ. ಮತ್ತೊಂದು ಇಂಪ್ಯಾಕ್ಟ್ ಪ್ರಿಂಟರ್ ಡೈಸಿ ವೀಲ್ ಪ್ರಿಂಟರ್ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಪ್ರಿಂಟ್ಸ್ ಕ್ಯಾರೆಕ್ಟರ್ ಯೂಸಿಂಗ್ ಎ ವೀಲ್ ಶೇಪ್ಡ್ ಡಿಸ್ಕ್. ಅಂದರೆ ಈ ಒಂದು ಡೈಸಿ ವೀಲ್ ಪ್ರಿಂಟರ್ನಲ್ಲಿ ಒಂದು ವೀಲ್ ಶೇಪ್ಡ್ ಅಂದರೆ ಚಕ್ರದ ಆಕೃತಿಯ ಒಂದು ಡಿಸ್ಕ್ ಇರುತ್ತೆ. ಈ ಒಂದು ಡಿಸ್ಕ್ ಇರುತ್ತೆ ಅಂತ ಅಂದ್ಕೊಳ್ಳಿ. ದ ವೀಲ್ ಕಂಟೆನ್ಸ್ ಕ್ಯಾರೆಕ್ಟರ್ಸ್. ಈ ಒಂದು ವೀಲ್ನಲ್ಲಿ ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಈ ರೀತಿಯಾಗಿ ಕ್ಯಾರೆಕ್ಟರ್ಸನ್ನು ಈ ಒಂದು ವೀಲ್ ಒಳಗೊಂಡಿರುತ್ತೆ. ಮತ್ತು ಇಟ್ ಕಾಂಟ್ ಪ್ರಿಂಟ್ ಗ್ರಾಫಿಕ್ಸ್ ಆರ್ ಇಮೇಜಸ್. ಇದರಲ್ಲಿ ಕೇವಲ ಕ್ಯಾರೆಕ್ಟರ್ಸ್ ಅಂದರೆ ಅಕ್ಷರಗಳು ಮಾತ್ರ ಇರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಗ್ರಾಫಿಕ್ಸ್ ಆಗಲಿ ಅಥವಾ ಇಮೇಜಸನ್ನು ಪ್ರಿಂಟ್ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮಗೆ ಹೇಳೋದಾದರೆ, ನೀವು ಡೇಟ್ ಟು ಸೀಲ್ ನೋಡಿರ್ಬೋದು. ಉದಾಹರಣೆಗೆ 12th Jan 2026 ಅನ್ನುವಂಥ ಒಂದು ಡೇಟ್ ಟು ಸೀಲ್ ನೋಡಿರ್ತೀರ ಅಂತ ಅಂದ್ಕೊಳ್ಳಿ. ಈ ಒಂದು ಸೀಲ್ನಲ್ಲಿ ನಾವು ಡೇಟನ್ನು ನಮಗೆ ಹೆಂಗೆ ಬೇಕು ಹಂಗೆ ಸ್ಕ್ರೋಲ್ ಮಾಡೋದ್ರ ಮುಖಾಂತರ ಅಥವಾ ತಿರುಗಿಸೋದ್ರ ಮುಖಾಂತರ ನಾವೇನು ಮಾಡ್ಕೋಬೋದು? ಚೇಂಜ್ ಮಾಡ್ಕೋಬೋದು. ಸೊ ಅದೇ ಮಾದರಿಯಲ್ಲೇ ಈ ಒಂದು ಡೈಸಿ ವೀಲ್ ಪ್ರಿಂಟರ್ ಕೆಲಸವನ್ನು ಮಾಡುತ್ತೆ. ಲೈನ್ ಪ್ರಿಂಟರ್ ಕೂಡ ಒಂದು ಇಂಪ್ಯಾಕ್ಟ್ ಪ್ರಿಂಟರ್ ಆಗಿರುತ್ತೆ. ಯಾಕಂದರೆ ಇದರಲ್ಲೂ ಕೂಡ ಪೇಪರ್ ಮತ್ತು ಪ್ರಿಂಟ್ ಹೆಡ್ ನಡುವೆ ಕಾಂಟ್ಯಾಕ್ಟ್ ಇರುತ್ತೆ. ಪ್ರಿಂಟ್ಸ್ ಆ್ಯನ್ ಎಂಟೈರ್ ಲೈನ್ ಆಫ್ ಎ ಟೆಕ್ಸ್ಟ್ ಅಟ್ ಎ ಟೈಮ್. ಇದೇನು ಮಾಡುತ್ತೆ ಅಂತಂದರೆ ಒಂದೇ ಬಾರಿಗೆ ಒಂದು ಲೈನನ್ನು ಪ್ರಿಂಟ್ ಮಾಡುವಂಥ ಕೆಪಾಸಿಟಿಯನ್ನು ಒಂದು ಲೈನ್ ಪ್ರಿಂಟರ್ ಒಳಗೊಂಡಿದೆ. ದ ಪೇಪರ್ ದೆನ್ ಮೂವ್ಸ್ ಟು ದಿ ನೆಕ್ಸ್ಟ್ ಲೈನ್. ಯಾವಾಗ ಒಂದು ಲೈನ್ ಪ್ರಿಂಟ್ ಆಗುತ್ತೋ ಆಗ ಪೇಪರ್ ನೆಕ್ಸ್ಟ್ ಲೈನ್ ಪ್ರಿಂಟ್ ಆಗೋದಕ್ಕೆ ಮೂವ್ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಲೈನ್ ಪ್ರಿಂಟರ್ ಲೈನ್ ಬೈ ಲೈನ್ ಪ್ರಿಂಟನ್ನು ಮಾಡುತ್ತೆ. ಇಲ್ಲಿವರೆಗೂ ನಾವು ಇಂಪ್ಯಾಕ್ಟ್ ಪ್ರಿಂಟರ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಬಗ್ಗೆ ತಿಳ್ಕೊಳ್ಳೋಣ. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಪ್ರಿಂಟ್ ವಿತೌಟ್ ಸ್ಟ್ರೈಕಿಂಗ್ ದಿ ಪೇಪರ್. ಅಂದರೆ ಈಗಾಗಲೇ ನಾನು ಇಂಪ್ಯಾಕ್ಟ್ ಪ್ರಿಂಟರ್ ಬಗ್ಗೆ ಹೇಳಿದ್ದೀನಿ. ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಏನಾಯಿತು ಅಂತಂದರೆ ಪ್ರಿಂಟರ್ ಮತ್ತು ಪೇಪರ್ ನಡುವೆ ಕಾಂಟ್ಯಾಕ್ಟ್ ಇತ್ತು. ಆದರೆ ಈ ಒಂದು ನಾನ್ ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಪೇಪರ್ ಮತ್ತು ಪ್ರಿಂಟ್ ಹೆಡ್ ನಡುವೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇರೋದಿಲ್ಲ. ಅಂದರೆ ದೂರನೇ ಇದ್ಕೊಂಡು ಪ್ರಿಂಟನ್ನು ಮಾಡುವಂಥ ಕೆಲಸವನ್ನು ಈ ಒಂದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಗಳು ಮಾಡುತ್ತೆ. ಉದಾಹರಣೆಗೆ ಇಂಕ್ಜೆಟ್ ಪ್ರಿಂಟರ್, ಲೇಸರ್ ಪ್ರಿಂಟರ್ ಮತ್ತು ಥರ್ಮಲ್ ಪ್ರಿಂಟರ್. ಇವುಗಳ ಬಗ್ಗೆ ಈಗ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಂಕ್ಜೆಟ್ ಪ್ರಿಂಟರ್ ಪ್ರಿಂಟ್ಸ್ ಬೈ ಸ್ಪ್ರೇಯಿಂಗ್ ಟೈನಿ ಡ್ರಾಪ್ಲೆಟ್ಸ್ ಆಫ್ ಇಂಕ್ ಆನ್ ಟು ಪೇಪರ್. ಈ ಒಂದು ಇಂಕ್ಜೆಟ್ ಪ್ರಿಂಟರ್ ಯಾವ ರೀತಿ ಪ್ರಿಂಟನ್ನು ಮಾಡುತ್ತೆ ಅಂತಂದರೆ ಪೇಪರ್ನ ಮೇಲೆ ಇಂಕನ್ನು ಸ್ಪ್ರೇ ಮಾಡೋದ್ರ ಮುಖಾಂತರ ಪ್ರಿಂಟನ್ನು ಮಾಡುತ್ತೆ. ಸಾಮಾನ್ಯವಾಗಿ ಇದನ್ನು ಹೋಮ್ ಅಂದರೆ ಮನೆ ಮತ್ತು ಆಫೀಸ್ ಯೂಸ್ಗೆ ಬಳಸಲಾಗುತ್ತೆ. ಮತ್ತು ಇದರಲ್ಲಿ ಕಲರ್ ಇಮೇಜಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಮತ್ತೊಂದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಲೇಸರ್ ಪ್ರಿಂಟರ್ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಯೂಸಸ್ ಎ ಲೇಸರ್ ಬೀಮ್ ಆ್ಯಂಡ್ ಟೋನರ್ ಪೌಡರ್ ಟು ಪ್ರಿಂಟ್. ಇದೇನು ಮಾಡುತ್ತೆ ಅಂತಂದರೆ ಲೇಸರ್ ಬೀಮ್ ಮತ್ತು ಟೋನರ್ ಪೌಡರನ್ನು ಯೂಸ್ ಮಾಡಿಕೊಂಡು ಪ್ರಿಂಟ್ ಮಾಡುತ್ತೆ. ಟೋನರ್ ಪೌಡರ್ ಅಂತಂದರೆ ಅದೊಂದು ಬ್ಲ್ಯಾಕ್ ಪೌಡರ್ ಆಗಿರುತ್ತೆ. ಆ ಒಂದು ಬ್ಲ್ಯಾಕ್ ಪೌಡರ್ ಮತ್ತು ಲೇಸರ್ ಬೀಮನ್ನು ಯೂಸ್ ಮಾಡಿಕೊಂಡು ಈ ಒಂದು ಲೇಸರ್ ಪ್ರಿಂಟರ್ ಪ್ರಿಂಟನ್ನು ಮಾಡುತ್ತೆ. ಬೇರೆ ಪ್ರಿಂಟರ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಅಂದರೆ ತುಂಬಾ ಫಾಸ್ಟಾಗಿ ವರ್ಕ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಹೈ ಕ್ವಾಲಿಟಿ ಟೆಕ್ಸ್ಟ್ ಮತ್ತು ಗ್ರಾಫಿಕ್ಸನ್ನು ಈ ಒಂದು ಪ್ರಿಂಟರಲ್ಲಿ ನಾವು ಪ್ರಿಂಟ್ ಮಾಡ್ಬೋದಾಗಿರುತ್ತೆ.
ಮತ್ತೊಂದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಬಗ್ಗೆ ತಿಳ್ಕೊಳ್ಳೋಣ, ಅದೇ ಥರ್ಮಲ್ ಪ್ರಿಂಟರ್ ಅಂತ. ಈಗಾಗಲೇ ನಾವು ಸಾಕಷ್ಟು ಪ್ರಿಂಟರ್ಗಳ ಬಗ್ಗೆ ತಿಳ್ಕೊಂಡ್ವಿ. ಅದು ಪ್ರಿಂಟ್ ಮಾಡೋದಕ್ಕೆ ಇಲ್ಲಾಂತಂದರೆ ಇಂಕನ್ನು ಬಳಸ್ತಾ ಇದ್ವು ಅಥವಾ ಪೌಡ್ರನ್ನು ಬಳಸ್ತಾ ಇದ್ವು. ಆದರೆ ಈ ಒಂದು ಥರ್ಮಲ್ ಪ್ರಿಂಟರ್ ಯಾವುದೇ ರೀತಿಯ ಇಂಕ್ ಆಗಲಿ ಅಥವಾ ಪೌಡ್ರನ್ನು ಪ್ರಿಂಟ್ ಮಾಡೋದಕ್ಕೆ ಬಳಸೋದಿಲ್ಲ. ಇದು ಕೇವಲ ಹೀಟನ್ನು ಬಳಸ್ಕೊಂಡು ಪ್ರಿಂಟನ್ನು ಮಾಡುತ್ತೆ. ಹಾಗಂತ ನಾವು ನಾರ್ಮಲ್ ಆಗಿರೋ ಪೇಪರನ್ನು ಹಾಕ್ಬಿಟ್ಟು ಪ್ರಿಂಟ್ ಮಾಡು ಅಂತಂದರೆ ಅದು ಪ್ರಿಂಟ್ ಮಾಡೋದಿಲ್ಲ. ಯಾಕಂದರೆ ಅದಕ್ಕೆ ನಾವು ಸ್ಪೆಷಲ್ ಆಗಿರುವಂಥ ಥರ್ಮಲ್ ಪೇಪರನ್ನು ಬಳಸಬೇಕಾಗುತ್ತೆ. ನೀವಿಲ್ಲಿ ನೋಡ್ಬೋದು, ಪ್ರಿಂಟ್ಸ್ ಬೈ ಯೂಸಿಂಗ್ ಹೀಟ್ ಆನ್ ಸ್ಪೆಷಲ್ ಥರ್ಮಲ್ ಪೇಪರ್. ಅಂದರೆ ಹೀಟನ್ನು ಯೂಸ್ ಮಾಡಿಕೊಂಡು ಇದು ಸ್ಪೆಷಲ್ ಥರ್ಮಲ್ ಪೇಪರ್ ಮೇಲೆ ಪ್ರಿಂಟನ್ನು ಮಾಡುತ್ತೆ. ಎಕ್ಸಾಂಪಲ್ ATM ರಿಸಿಪ್ಟ್ ಇರ್ಬೋದು ಮತ್ತು ಬಸ್ ಟಿಕೆಟ್ ಇರ್ಬೋದು. ಇದು ಥರ್ಮಲ್ ಪ್ರಿಂಟರ್ಗೆ ಉದಾಹರಣೆಯಾಗಿದೆ. ನೀವು KSRTC ಯಾವುದಾದ್ರೂ ರಿಸಿಪ್ಟನ್ನು ತಗೊಂಡು ಅಂದರೆ ಟಿಕೆಟನ್ನು ತಗೊಂಡು ಅದನ್ನು ಕ್ಯಾಂಡಲ್ಗೆ ಅಥವಾ ಗ್ಯಾಸ್ ಸ್ಟವ್ಗೆ ಹಿಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದು ಬ್ಲ್ಯಾಕ್ ಕಲರಾಗಿ ಟರ್ನ್ ಆಗುತ್ತೆ. ಯಾಕಂತಂದರೆ ಅದೊಂದು ಸ್ಪೆಷಲ್ ಥರ್ಮಲ್ ಪೇಪರ್ ಆಗಿರುತ್ತೆ. ಮತ್ತು KSRTCನಲ್ಲಿ ಬಳಸುವಂಥ ಒಂದು ಟಿಕೆಟ್ ಕೊಡುವಂಥ ಮಿಷಿನ್ ಏನಿದೆ ಅದು ಥರ್ಮಲ್ ಪ್ರಿಂಟರ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನೀವಿಲ್ಲಿ ನೋಡ್ಬೋದು ಮತ್ತೊಂದು ಔಟ್ಪುಟ್ ಡಿವೈಸ್ ಇದೆ. ಇದು ಕೂಡ ಸೇಮ್ ಪ್ರಿಂಟರ್ ರೀತಿಯೇ ಕೆಲಸವನ್ನು ಮಾಡುತ್ತೆ. ಇದರ ಹೆಸರು ಪ್ಲಾಟರ್ ಅಂತ. ಇದು ಕೂಡ ಹಾರ್ಡ್ ಕಾಪಿ ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಈ ಒಂದು ಪ್ಲಾಟರ್ದು ಏನು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದು ತುಂಬಾ ಲಾರ್ಜ್, ಅಂದರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏನು ಡ್ರಾಯಿಂಗ್ಸ್ ಇರ್ಬೋದು ಅಥವಾ ಸ್ಕೆಚಸ್ ಇರ್ಬೋದು ಅದನ್ನು ಪ್ರಿಂಟ್ ಮಾಡೋದಕ್ಕೆ ಈ ಒಂದು ಪ್ಲಾಟರನ್ನು ಬಳಸಲಾಗುತ್ತೆ. ಮೇಯ್ನಾಗಿ ಇದನ್ನು ಎಂಜಿನಿಯರಿಂಗ್ ಫೀಲ್ಡಲ್ಲಿ ಬಳಸಲಾಗುತ್ತೆ. ಇದನ್ನು ಮೇಯ್ನಾಗಿ ಪ್ಲಾಟರ್ಗಳನ್ನು ಬಳಸಲಾಗುತ್ತೆ. ಪ್ಲಾಟರ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎ ಪ್ಲಾಟರ್ ಈಸ್ ಎನ್ ಔಟ್ಪುಟ್ ಡಿವೈಸ್ ಯೂಸ್ ಟು ಪ್ರಿಂಟ್ ಲಾರ್ಜ್ ಹೈ ಪ್ರಿಸಿಷನ್ ಡ್ರಾಯಿಂಗ್. ಈಗಾಗಲೇ ನಾನು ಹೇಳ್ದಂಗೆ ಈ ಒಂದು ಪ್ಲಾಟರನ್ನು ತುಂಬಾ ದೊಡ್ಡದಾಗಿರೋ ಮತ್ತು ಹೈ ಪ್ರಿಸಿಷನನ್ನು ಹೊಂದಿರುವಂಥ ಡ್ರಾಯಿಂಗ್ಸ್ಗಳನ್ನು ಪ್ರಿಂಟ್ ಮಾಡೋದಕ್ಕೆ ಬಳಸಲಾಗುತ್ತೆ. ಇಲ್ಲಿವರೆಗೂ ನಾವು ಹಾರ್ಡ್ ಕಾಪಿ ಔಟ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಸಾಫ್ಟ್ ಕಾಪಿ ಔಟ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ಬೋದು, ಇದು ಒಂದು ಮಾನಿಟರ್. ಇದು ಯಾವ ರೀತಿಯ ಔಟ್ಪುಟ್ ಡಿವೈಸ್ ಅಂತಂದರೆ ಇದು ಒಂದು ಸಾಫ್ಟ್ ಕಾಪಿ ಔಟ್ಪುಟ್ ಡಿವೈಸ್ ಆಗಿದೆ. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು, ಇದರ ಒಳಗಡೆ ಒಂದು ಡಾಕ್ಯುಮೆಂಟ್ ಇದೆ. ಡಾಕ್ಯುಮೆಂಟ್ ನಮಗೆ ಡಿಜಿಟಲ್ ರೂಪದಲ್ಲಿ ಕಾಣಿಸ್ತಾ ಇರೋದ್ರಿಂದ ಇದು ಒಂದು ಸಾಫ್ಟ್ ಕಾಪಿ ಔಟ್ಪುಟ್ ಡಿವೈಸ್ ಆಗಿದೆ. ಈ ಮಾನಿಟರ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈಗ ನಾವು ತಿಳ್ಕೊಳ್ಳೋಣ. ಎ ಮಾನಿಟರ್ ಇಸ್ ಎನ್ ಔಟ್ಪುಟ್ ಡಿವೈಸ್ ದಟ್ ಡಿಸ್ಪ್ಲೇಸ್ ಟೆಕ್ಸ್ಟ್, ಇಮೇಜಸ್ ಆ್ಯಂಡ್ ವಿಡಿಯೋಸ್ ಆನ್ ಎ ಸ್ಕ್ರೀನ್. ಈ ಮಾನಿಟರ್ ಏನು ಮಾಡುತ್ತೆ ಅಂತಂದರೆ ಟೆಕ್ಸ್ಟ್ ಇರ್ಬೋದು, ಇಮೇಜಸ್ ಇರ್ಬೋದು ಮತ್ತು ವೀಡಿಯೋಸ್ ಇರ್ಬೋದು, ಇದನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಟೈಪ್ಸ್ ಆಫ್ ಮಾನಿಟರ್. ಈಗ ನಾವು ಮಾನಿಟರ್ನ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು CRT ಮಾನಿಟರ್. ನೀವಿಲ್ಲಿ ಗಮನಿಸ್ಬೋದು, ಇದು CRT ಮಾನಿಟರ್ ಆಗಿದೆ. ತುಂಬ ದೊಡ್ಡ ಗಾತ್ರದಲ್ಲಿ ಈ ಒಂದು CRT ಮಾನಿಟರ್ಗಳು ಇರ್ತಾ ಇತ್ತು. ಮತ್ತೊಂದು LCD ಮಾನಿಟರ್. ಇದು ತುಂಬ ಥಿನ್ನಾಗಿ ಅಂದರೆ ಫ್ಲ್ಯಾಟ್ ಆಗಿರ್ತಾ ಇತ್ತು. ಇದನ್ನು ನೀವು ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇದ್ದೀರಾ. ಮತ್ತೊಂದು LED ಮಾನಿಟರ್. ಇದು ಕೂಡ LCD ಮಾನಿಟರ್ಗಿಂತ ತುಂಬ ಹೈ ಕ್ವಾಲಿಟಿಯಾಗಿ ಇರುತ್ತೆ. ಸೊ ಇದನ್ನು ಕೂಡ ನಾವು ಇತ್ತೀಚೆಗೆ ಬಳಸ್ತಾ ಇದ್ದೀವಿ. ಸೊ ಇವುಗಳ ಫುಲ್ ಫಾರ್ಮನ್ನು ಕೂಡ ಎಕ್ಸಾಮ್ಸಲ್ಲಿ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ CRT ಅಂತಂದರೆ ಕ್ಯಾಥೋಡ್ ರೇ ಟ್ಯೂಬ್ ಅಂತ. ಮತ್ತು LCD ಅಂತಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಯೋಡ್ ಅಂತ. ಮತ್ತು LED ಅಂತಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತ. ಇವುಗಳ ಫುಲ್ ಫಾರ್ಮನ್ನು ಕೂಡ ಎಕ್ಸಾಮ್ಸ್ಗಳಲ್ಲಿ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಇದಲ್ಲದೆ ಇನ್ನೂ 2 ಮಾನಿಟರ್ಗಳಿದೆ. ಅದು ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಅದನ್ನು ನಾನು ಸದ್ಯಕ್ಕೆ ಕೈ ಬಿಟ್ಟಿದ್ದೀನಿ. ಸದ್ಯಕ್ಕೆ ನೀವು ಈ 3 ಮಾನಿಟರ್ಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗುತ್ತೆ. ಮತ್ತೊಂದು ಸಾಫ್ಟ್ ಕಾಪಿ ಔಟ್ಪುಟ್ ಡಿವೈಸ್ ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಡಿವೈಸನ್ನು ನೀವು ನೋಡೇ ಇರ್ತೀರಾ. ಇದರ ಹೆಸರು ಪ್ರೊಜೆಕ್ಟರ್ ಅಂತ. ಸಾಮಾನ್ಯವಾಗಿ ಇದನ್ನು ಕ್ಲಾಸ್ ಮಾಡೋದಕ್ಕೆ ಬಳಸ್ತಾರೆ ಮತ್ತು ಸಿನಿಮಾ ಟಾಕೀಸ್ಗಳಲ್ಲೂ ಕೂಡ ಇದನ್ನು ಬಳಸ್ತಾರೆ. ಇದನ್ನು ತುಂಬ ದೊಡ್ಡ ಸ್ಕ್ರೀನ್ನಲ್ಲಿ ಅಥವಾ ವಾಲ್ ಮೇಲೆ ಮಾನಿಟರ್ ನೀತಿನಲ್ಲಿ ಟೆಕ್ಸ್ಟ್ ಇರ್ಬೋದು, ವಿಡಿಯೋ ಇರ್ಬೋದು ಅಥವಾ ಇಮೇಜನ್ನು ಡಿಸ್ಪ್ಲೇ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಪ್ರೊಜೆಕ್ಟರನ್ನು. ಈ ಪ್ರೊಜೆಕ್ಟರ್ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈಗ ನಾವು ತಿಳ್ಕೊಳ್ಳೋಣ. ಎ ಪ್ರೊಜೆಕ್ಟರ್ ಇಸ್ ಎನ್ ಔಟ್ಪುಟ್ ಡಿವೈಸ್ ದಟ್ ಪ್ರೊಜೆಕ್ಟ್ಸ್ ಇಮೇಜಸ್ ಆ್ಯಂಡ್ ವಿಡಿಯೋಸ್ ಆನ್ ಟು ಎ ಲಾರ್ಜ್ ಸ್ಕ್ರೀನ್. ಇದು ಕೂಡ ಸೇಮ್ ಮಾನಿಟರ್ ರೀತಿಯೇ ಕೆಲಸವನ್ನು ಮಾಡುತ್ತೆ, ಆದರೆ ತುಂಬ ಲಾರ್ಜ್ ಸ್ಕೇಲಲ್ಲಿ ಅದನ್ನು ಮಾಡುತ್ತೆ. ಅಂದರೆ ಇದು ಮಾನಿಟರ್ ರೀತಿಯಲ್ಲಿ ಟೆಕ್ಸ್ಟ್ ಇರ್ಬೋದು, ಇಮೇಜ್ ಇರ್ಬೋದು, ವೀಡಿಯೋಸನ್ನು ಡಿಸ್ಪ್ಲೇ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಆದರೆ ಅದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡುತ್ತೆ. ಅಂದರೆ ಒಂದು ಲಾರ್ಜ್ ಸ್ಕ್ರೀನ್ ಇರ್ಬೋದು ಅಥವಾ ವಾಲ್ ಮೇಲೆ ಅದು ಡಿಸ್ಪ್ಲೇಯನ್ನು ಮಾಡುವಂಥ ಕೆಲಸವನ್ನು ಈ ಒಂದು ಪ್ರೊಜೆಕ್ಟರ್ ಮಾಡುತ್ತೆ. ಸೊ ಇಲ್ಲಿವರೆಗೂ ನಾವು ಹಾರ್ಡ್ ಕಾಪಿ ಮತ್ತು ಸಾಫ್ಟ್ ಕಾಪಿ ಔಟ್ಪುಟ್ ಡಿವೈಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಆಡಿಯೋ ಔಟ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಆಡಿಯೋ ಔಟ್ಪುಟ್ ಡಿವೈಸ್ ಆಗಿದೆ. ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇದನ್ನು ಸ್ಪೀಕರ್ ಅಂತ ಕರೀತಾರೆ. ಸ್ಪೀಕರ್ ಏನು ಮಾಡುತ್ತೆ ಅಂತಂದರೆ ಕಂಪ್ಯೂಟರ್ನಿಂದ ಬರುವಂಥ ಡಿಜಿಟಲ್ ಸಿಗ್ನಲನ್ನು ಸೌಂಡಾಗಿ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ.
ಆದರೆ ನಾನು ಇನ್ಪುಟ್ ಡಿವೈಸ್ ಬಗ್ಗೆ ಹೇಳಬೇಕಾದ್ರೆ ನಿಮಗೊಂದು ಮಾತನ್ನು ಹೇಳಿದೆ. ಈ ಒಂದು ಮೈಕ್ ಏನು ಮಾಡುತ್ತೆ ಅಂತಂದರೆ ಸೌಂಡನ್ನು ಕ್ಯಾಪ್ಚರ್ ಮಾಡಿಕೊಂಡು ಕಂಪ್ಯೂಟರ್ಗೆ ಇನ್ಪುಟನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಆದರೆ ಸ್ಪೀಕರ್ ಏನು ಮಾಡುತ್ತೆ ಅಂತಂದರೆ ಕಂಪ್ಯೂಟರ್ ಕಳಿಸುವಂಥ ಡಿಜಿಟಲ್ ಸಿಗ್ನಲನ್ನು ಏನು ಮಾಡುತ್ತೆ, ಸೌಂಡಾಗಿ ಕನ್ವರ್ಟನ್ನು ಮಾಡುತ್ತೆ. ಸೊ ಇವೆರಡು ಅಂದರೆ ಸ್ಪೀಕರ್ ಇರ್ಬೋದು ಮತ್ತು ಮೈಕ್ ಇರ್ಬೋದು, ಇವೆರಡು ವಿರುದ್ಧವಾಗಿ ಕೆಲಸವನ್ನು ಮಾಡುತ್ತೆ. ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಸ್ಪೀಕರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ಪೀಕರ್ ಈಸ್ ಎನ್ ಔಟ್ಪುಟ್ ಡಿವೈಸ್ ದಟ್ ಕನ್ವರ್ಟ್ಸ್ ಡಿಜಿಟಲ್ ಸಿಗ್ನಲ್ಸ್ ಇಂಟು ಸೌಂಡ್. ನಾನು ಮೊದಲೇ ಹೇಳಿದಾಗೆ ಈ ಸ್ಪೀಕರ್ ಏನು ಮಾಡುತ್ತೆ ಅಂತಂದರೆ ಡಿಜಿಟಲ್ ಸಿಗ್ನಲ್ಸ್ಗಳನ್ನು ಸೌಂಡಾಗಿ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಈ ಒಂದು ಸ್ಪೀಕರ್ ಮಾಡುತ್ತೆ. ಮತ್ತೊಂದು ಔಟ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ಬೋದು, ಇದು ಕೂಡ ಸೇಮ್ ಸ್ಪೀಕರ್ ರೀತಿಯೇ ಕೆಲಸವನ್ನು ಮಾಡುತ್ತೆ. ಯಾಕಂದರೆ ಇದು ಕೂಡ ಡಿಜಿಟಲ್ ಸಿಗ್ನಲನ್ನು ಏನು ಮಾಡುತ್ತೆ, ಸೌಂಡಾಗಿ ಕನ್ವರ್ಟ್ ಮಾಡುತ್ತೆ. ಆದರೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಅದೇನಂತಂದರೆ ಇದನ್ನು ಪ್ರೈವೇಟ್ ಲಿಸನಿಂಗ್ಗೆ ಬಳಸ್ಬೋದು. ಅಂತಂದರೆ ನೀವು ಕೇಳಿಸ್ಕೊಳ್ತಾ ಇರುವಂಥ ಸಾಂಗ್ ಇರ್ಬೋದು ಅಥವಾ ಮ್ಯೂಸಿಕನ್ನು ಬೇರೆ ಯಾರು ಕೇಳೋದಕ್ಕಾಗೋದಿಲ್ಲ, ಮತ್ತು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಕೂಡ ಇದನ್ನು ಬಳಸಲಾಗುತ್ತೆ. ಬನ್ನಿ ಈಗ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹೆಡ್ಫೋನ್ಸ್ ಆರ್ ಔಟ್ಪುಟ್ ಡಿವೈಸಸ್ ಯೂಸ್ಡ್ ಫಾರ್ ಪ್ರೈವೇಟ್ ಲಿಸನಿಂಗ್. ಈಗಾಗಲೇ ನಾನು ಹೇಳ್ದಂಗೆ ಈ ಒಂದು ಹೆಡ್ಫೋನ್ಗಳು ಕೂಡ ಸ್ಪೀಕರ್ನ ಮಾದರಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಅಂತಂದರೆ ಡಿಜಿಟಲ್ ಸಿಗ್ನಲನ್ನು ಇದು ಸೌಂಡಾಗಿ ಕನ್ವರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದನ್ನು ಪ್ರೈವೇಟ್ ಲಿಸನಿಂಗ್ಗೆ, ಅಂದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಥವಾ ತಾವು ಕೇಳ್ತಾ ಇರೋದು ಬೇರೆ ಯಾರು ಕೇಳಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಹೆಡ್ಫೋನನ್ನು ಬಳಸಲಾಗುತ್ತೆ. ಸರ್ವ್ಸ್ ಆಸ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಈಗಾಗಲೇ ನಾವು ಇನ್ಪುಟ್ ಡಿವೈಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ ಮತ್ತು ಔಟ್ಪುಟ್ ಡಿವೈಸ್ಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಆದರೆ ಕೆಲವೊಂದಷ್ಟು ಡಿವೈಸ್ಗಳು ಹೆಂಗಂತಂದರೆ ಈ ಕಡೆ ಇನ್ಪುಟ್ ಆಗೋ ಕೆಲಸವನ್ನು ಮಾಡುತ್ತೆ ಮತ್ತು ಔಟ್ಪುಟ್ ಆಗೋ ಕೆಲಸವನ್ನು ಮಾಡುತ್ತೆ. ಅವುಗಳ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ಟಚ್ ಸ್ಕ್ರೀನ್ ನಿಮ್ಮ ಮೊಬೈಲ್ನಲ್ಲಿ ಇರುತ್ತೆ, ಮತ್ತು ಮಾನಿಟರ್ನಲ್ಲಿರುತ್ತೆ, ಮತ್ತು ಕೆಲವೊಂದಷ್ಟು ಲ್ಯಾಪ್ಟಾಪ್ಗಳಲ್ಲೂ ಕೂಡ ಇರುತ್ತೆ. ಈ ಒಂದು ಟಚ್ ಸ್ಕ್ರೀನ್ ಯಾವ ರೀತಿ ಕೆಲಸವನ್ನು ಮಾಡುತ್ತಪ್ಪ ಅಂತಂದರೆ ಇದು ಡಿಸ್ಪ್ಲೇಯನ್ನು ಕೂಡ ಮಾಡುತ್ತೆ. ಅಂದರೆ ಟೆಕ್ಸ್ಟ್ ಇರ್ಬೋದು, ಇಮೇಜ್ ಇರ್ಬೋದು, ವಿಡಿಯೋ ಇರ್ಬೋದು, ಇದೆಲ್ಲನೂ ಡಿಸ್ಪ್ಲೇ ಕೂಡ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಆ ಒಂದು ಸ್ಕ್ರೀನ್ನ ಮುಖಾಂತರ ನಾವು ಆ ಮೊಬೈಲ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಮಾನಿಟರನ್ನು ಆಪ್ರೇಟ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಟಚ್ ಸ್ಕ್ರೀನ್ ಏನಾಗಿರುತ್ತೆ, ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ರೀತಿಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಮತ್ತು ಇಯರ್ಫೋನ್ ಮತ್ತು ಇಯರ್ಬಡ್ಸ್, ನೀವು ಬಳಸುವಂಥ ಇಯರ್ಫೋನ್ ಇರ್ಬೋದು ಅಥವಾ ಇಯರ್ಬಡ್ಸ್ ಇರ್ಬೋದು, ಇದರಲ್ಲಿ ಮೈಕ್ ಮತ್ತು ಸ್ಪೀಕರ್ ಇರೋದ್ರಿಂದ ಇವು ಕೂಡ ಇನ್ಪುಟ್ ಮತ್ತು ಔಟ್ಪುಟ್ ಆಗಿ ಕೆಲಸವನ್ನು ಮಾಡುತ್ತೆ. ಮತ್ತು ಹೆಡ್ಫೋನ್ಗೆ ಮೈಕ್ ಇದ್ದರೆ ಅದಕ್ಕೆ ಹೆಡ್ಸೆಟ್ ಅಂತ ಕರೀತಾರೆ. ಇದರಲ್ಲೂ ಸ್ಪೀಕರ್ ಮತ್ತು ಮೈಕ್ ಇರೋದ್ರಿಂದ ಇದು ಕೂಡ ಇನ್ಪುಟ್ ಮತ್ತು ಔಟ್ಪುಟ್ ಆಗಿ ಕೆಲಸವನ್ನು ಮಾಡುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಯಾವುದು ಅಂತಂದರೆ ಮಾಡೆಮ್. ಇದೇನು ಮಾಡುತ್ತೆ ಅಂತಂದರೆ ಟೆಲಿಫೋನ್ ಸಿಗ್ನಲ್ನಿಂದ ಬರುವಂತಹ ಅನಲಾಗ್ ಸಿಗ್ನಲ್ಗಳನ್ನು, ಅಂದರೆ ಟೆಲಿಫೋನ್ ಲೈನಲ್ಲಿ ಬರುವಂತಹ ಅನಲಾಗ್ ಸಿಗ್ನಲ್ಗಳನ್ನು ಇದೇನು ಮಾಡುತ್ತೆ, ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಕಂಪ್ಯೂಟರ್ಗೆ ಕೊಡುತ್ತೆ, ಇನ್ಪುಟ್ ಮಾಡುತ್ತೆ. ನಂತರ ಕಂಪ್ಯೂಟರ್ನಿಂದ ಬರುವಂಥ ಡಿಜಿಟಲ್ ಸಿಗ್ನಲ್ಗಳನ್ನು ಮತ್ತೆ ಅನಲಾಗ್ ಸಿಗ್ನಲ್ಗಳಾಗಿ ಕನ್ವರ್ಟ್ ಮಾಡಿ ನಂತರ ಏನು ಮಾಡುತ್ತೆ, ಟೆಲಿಫೋನ್ ಸಿಗ್ನಲ್ಗೆ ಮತ್ತೆ ಔಟ್ಪುಟನ್ನು ಕೊಡುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಮಾಡೆಮ್ ಏನು ಮಾಡುತ್ತೆ, ಇನ್ಪುಟ್ ಮತ್ತು ಔಟ್ಪುಟ್ ಆಗಿ ಕೆಲಸವನ್ನು ಮಾಡುತ್ತೆ. ಮತ್ತೊಂದು ಇನ್ಪುಟ್ ಔಟ್ಪುಟ್ ಡಿವೈಸ್ ಯಾವುದು ಅಂತಂದರೆ ಫ್ಯಾಕ್ಸ್ ಮಿಷಿನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಈ ಕಡೆಯಿಂದ ನಾವು ಯಾವುದೇ ಒಂದು ಡಾಕ್ಯುಮೆಂಟನ್ನು ಇನ್ಪುಟ್ ಮಾಡಿದ್ರೆ ಆ ಕಡೆ ಅದು ಔಟ್ಪುಟ್ ಡಿವೈಸ್ ಆಗಿ ಕೆಲಸವನ್ನು ಮಾಡುತ್ತೆ. ಸೊ ಈ ರೀತಿಯಾಗಿ ಇಷ್ಟು ಡಿವೈಸ್ಗಳು ಇಲ್ಲಿ ನೀವು ನೋಡ್ಬೋದು. ಟಚ್ ಸ್ಕ್ರೀನ್ ಇರ್ಬೋದು, ಇಯರ್ಫೋನ್ ಅಥವಾ ಇಯರ್ಬಡ್ಸ್ ಇರ್ಬೋದು, ಹೆಡ್ಸೆಟ್ ಇರ್ಬೋದು, ಮಾಡೆಮ್ ಇರ್ಬೋದು, ಮತ್ತು ಫ್ಯಾಕ್ಸ್ ಮಿಷಿನ್ ಇರ್ಬೋದು. ಇವೆಲ್ಲನೂ ಬೋತ್ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ ಇವೆರಡಾಗೂ ಕೆಲಸವನ್ನು ಮಾಡುತ್ತೆ. ಇಲ್ಲಿವರೆಗೂ ನಾವು ಔಟ್ಪುಟ್ ಡಿವೈಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಔಟ್ಪುಟ್ ಡಿವೈಸ್ ಅಂದರೆ ಏನು, ಯಾವುದೆಲ್ಲ ಔಟ್ಪುಟ್ ಡಿವೈಸ್ ಆಗಿರುತ್ತೆ, ಮತ್ತು ಔಟ್ಪುಟ್ ಡಿವೈಸ್ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಹೀಗೆ ಸಾಕಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಯೂಟರ್ ಮೆಮೊರಿ ಅನ್ನುವಂಥ ಟಾಪಿಕ್ ಬಗ್ಗೆ ವಿಡಿಯೋವನ್ನು ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.